ನಮಸ್ಕಾರ. ಇವತ್ತು ನಾನು ಪ್ರೋಟೀನ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ಬೇಕು. ಪ್ರೋಟೀನ್ ಅಂತಂದ್ರೆ ನಮ್ಮ ಬಾಡಿ ಒಳಗೆ ಅತಿ ಅವಶ್ಯಕವಾಗಿ ಬೇಕಾದಂತಹ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಪೋಷಕಾಂಶ. ಇಂಡಿಯಾದಾಗ ಭಾಳ ಮಂದಿ ಪ್ರೋಟೀನ್ ಡೆಫಿಷಿಯನ್ಸಿ ಎಲ್ಲ ಬಳೋದು ಅದ ಕಾರಣ ಲ್ಯಾಕ್ ಆಫ್ ನಾಲೆಜ್ ಇರ್ಬೇಕು ಪ್ರೋಟೀನ್ ಬಗ್ಗೆ. ಇಲ್ಲ ಬಿಜಿ ಶೆಡ್ಯೂಲ್ ಇರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಪ್ರೋಟೀನ್ ತಗೊಳಕ್ಕೆ ಆಗದೇ ಇರ್ಬೋದು. ಇನ್ನೊಂದು ಹೆಂಗೈತೆ ಅಂತಂದ್ರೆ ನಮ್ಮ ಇಂಡಿಯನ್ ಪದ್ಧತಿ ಒಳಗೆ ಎಲ್ಲ ಮನ್ಯಾಗೂ ರೊಟ್ಟಿ ಅನ್ನ ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಜಾಸ್ತಿ ತಿನ್ನಂತಂದು ತಿನ್ನಿಸ್ತಿರ್ತಾವ. ಅದು ಆ್ಯಕ್ಚುಲಿ ಪ್ರೋಟೀನ್ ಅತಿ ಉಪಯೋಗ ಐತೆ ಅಂತನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಪ್ರೋಟೀನನ್ನು ಯೂಸ್ ಮಾಡ್ಕೋಬೇಕು. ಪ್ರೋಟೀನ್ ಫುಡ್ಸನ್ನು ತಿನ್ಬೇಕು. ಪ್ರೋಟೀನ್ ಫುಡ್ಸ್ ಕಾರ್ಬೋಹೈಡ್ರೇಟ್ ಫುಡ್ಕಿನ್ನ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಕಂಪೇರಿಂಗ್ ಮಾಡಿದ್ರೆ. ಆದ್ರೂ ಬಾಡಿಗೆ ಭಾಳ ಎಸೆನ್ಷಿಯಲ್ ಬೇಕಾಗಿರೋದು ಇವು ಅಕ್ಕಿ, ಗೋಧಿ, ರಾಗಿ, ಜೋಳ ಇವು ತಿಂದೇವಲ್ಲ ನಾವು. ಅವಕ್ಕೋವಾಗ ನಮ್ಗೆ ಏನು ಕಂಪ್ಲೀಟ್ ಆಗಿ ಪ್ರೋಟೀನ್ ಸಿಗ್ತಿರ್ತೈತಿ. ಭಾಳ ಅಮೌಂಟ್ ಆಫ್ ಪ್ರೋಟೀನ್ ಇರೋದಿಲ್ಲ ಅವಕ್ಕೋವಾಗ. ಅದಕ್ಕೆ ಜಾಸ್ತಿ ಪ್ರೋಟೀನ್ ಇರೋ ಫುಡ್ಗಳನ್ನ ಯೂಸ್ ಮಾಡ್ಬೇಕು. ಅಂದ್ರೆ ನಮ್ದು ಹೆಲ್ತು, ಗ್ರೋತು, ಮಸಲ್ ಗ್ರೋತ್ ಎಲ್ಲಾನು ಸಾಧ್ಯ ಐತಿ. ಅದಕ್ಕೆ ಕಾರ್ಬೋಹೈಡ್ರೇಟ್ ಫುಡ್ ಜೊತೆಗೆ ಪ್ರೋಟೀನ್ ಫುಡ್ನು ಜಾಸ್ತಿ ಯೂಸ್ ಮಾಡ್ರಿ, ಹೆಲ್ದಿಯಾಗಿ ಫಿಟ್ ಆಗಿರಿ. ಪ್ರೋಟೀನ್ ಮೇನ್ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಸೆಲ್ ರಿಪೇರ್ ಮಾಡೋದು ಮತ್ತು ಅದನ್ನು ಡೆವಲಪ್ಮೆಂಟ್ ಮಾಡೋದು, ಹೊಸ ಸೆಲ್ಸನ್ನು ಉತ್ಪತ್ತಿ ಮಾಡೋದು, ಅದು ಪ್ರೋಟೀನಿಂದ ಕೆಲಸ. ಪ್ರೋಟೀನ್ಗೆ ಏನಂತಾರ ಅಂದ್ರೆ ಪ್ರೋಟೀನ್ ನಮ್ಮ ಬಾಡಿ ಬಿಲ್ಡಿಂಗ್ ಬ್ಲಾಕ್ ಅಂತಂದ್ರೆ ಕರೀತಾರೆ. ಪ್ರೋಟೀನ್ 4 ಕೆಮಿಕಲ್ಗಳಿಂದ ಆಗೈತಿ. ಏನಪ್ಪ 4 ಅಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇನ್ನೊಂದು ನೈಟ್ರೋಜನ್. ಈ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ಗೆ ಡಿಫ್ರೆನ್ಸ್ ಮಾಡೋದು ಅಂತಂದ್ರೆ ನೈಟ್ರೋಜನ್. ಕಾರ್ಬೋಹೈಡ್ರೇಟ್ ಒಳಗೆ ನೈಟ್ರೋಜನ್ ಇರೋದಿಲ್ಲ, ಪ್ರೋಟೀನ್ ಒಳಗೆ ನೈಟ್ರೋಜನ್ ಒಂದು ಇರ್ತೈತಿ. ಇವ 4 ಮಿಶ್ರಣ ಸೇರಿ ಪ್ರೋಟೀನ್ ಕ್ರಿಯೇಟ್ ಆಗಿರ್ತೈತಿ. ಪ್ರೋಟೀನ್ ಮೇನ್ಲಿ 2 ಗ್ರೂಪಿಂದ ಆಗಿರ್ತದ. ಏನಪ್ಪ ಅಂತಂದ್ರೆ ಕಾರ್ಬಾಯಿಲ್ ಗ್ರೂಪ್ ಮತ್ತು ಅಮಿನೋ ಗ್ರೂಪ್ ಅಂತ 2 ಗ್ರೂಪಿಂದ ಆಗಿರ್ತೈತಿ. ಎರಡು ಗ್ರೂಪ್ಗಳು ಒಂದು ಪೆಪ್ಟೈಡ್ ಬಾಂಡ್ನಿಂದ ಸೇರ್ಕೊಂಡಿರ್ತಾವ. ಪ್ರೋಟೀನ್ ಬಾಡಿ ಒಳಗೆ ಭಾಳ ಕೆಲಸಗಳನ್ನು ಮಾಡುತ್ತೆ. ಅವರ ಕೆಲಸಕ್ಕೆ ಸಪೋರ್ಟ್ ಆಗಿ ಪ್ರೋಟೀನ್ ಐತಿ. ಅದ್ರಾಗ ಪ್ರೋಟೀನ್ ಮೇನ್ ಫಂಕ್ಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ ಸ್ಟ್ರಕ್ಚರಲ್ ಆ್ಯಂಡ್ ಸಪೋರ್ಟ್. ಅಂದ್ರೆ ನಮ್ಮ ಸೆಲ್ ಮತ್ತು ಟಿಶ್ಯೂಸಿಗೆ ಒಂದು ಸ್ಟ್ರಕ್ಚರ್ ಆ್ಯಂಡ್ ಸಪೋರ್ಟ್ ಕೊಡುವಂಥ ಕೆಲಸ ಪ್ರೋಟೀನ್ ಮಾಡುತ್ತೆ. ಮತ್ತು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ನಮ್ಮ ಸೆಲ್ ಬ್ರೇಕ್ ಡೌನ್ ಆಗಿತ್ತು, ಏನೋ ಡ್ಯಾಮೇಜ್ ಆಗಿದ್ದ ಸೆಲ್ಲು ಮತ್ತು ಟಿಶ್ಯೂಸನ್ನು ರಿಪೇರಿ ಮತ್ತು ಮೇಂಟೆನೆನ್ಸ್ ಮಾಡುವಂಥ ಕೆಲಸ ಪ್ರೋಟೀನ್ ಮಾಡ್ತೈತಿ. ಮತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಬಾಡಿ ಒಳಗೆ ಹಾರ್ಮೋನ್ ಗ್ರೋತು ಮತ್ತು ಇಮ್ಯುನೋಗ್ಲೋಬಿನ್, ಪ್ರೋಟೀನ್ ಫ್ಯಾಕ್ಟರ್ಸ್, ಪ್ಲಾಸ್ಮಾ ಪ್ರೋಟೀನ್ಸ್ ಎಕ್ಸೆಟ್ರಾ ಅವು ಕೊಡೋದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಒಳಗೆ ಪ್ರೋಟೀನ್ ಕೆಲಸ ಮಾಡಿರುತ್ತೆ. ಸ್ಟೋರೇಜ್ ಕೆಲಸಗಳಿಗೂ ಪ್ರೋಟೀನ್ ಸಹಾಯಕ ಐತಿ. ಏನಪ್ಪ ಅಂತಂದ್ರೆ ಈಗ ನ್ಯೂಟ್ರಿಯೆಂಟ್ಸ್, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಬೇಕಾಗಿದ್ದನ್ನ ಪ್ರೋಟೀನ್ ಸ್ಟೋರ್ ಮಾಡಿಕೊಂಡಿರ್ತೈತಿ. ಮುಂದೆ ಅದು ಕೆಲಸಕ್ಕೆ ಬರಕಂತಂದು ಸ್ಟೋರ್ ಮಾಡಿಟ್ಕೊಳ್ಳುವಂಥ ಕೆಲಸ ಮಾಡ್ತೈತಿ. ಅದಕ್ಕೆ ಎಕ್ಸಾಂಪಲ್ ಫೆರಿಟಿನ್ ಅನ್ನೋ ಪ್ರೋಟೀನ್ ಐರನ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೈತಿ. ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಆಸ್ ಎ ಟ್ರಾನ್ಸ್ಪೋರ್ಟ್ ಆಗಿ ಕೆಲಸ ಮಾಡ್ತೈತಿ ನಮ್ಮ ಬಾಡಿ ಒಳಗೆ. ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಇವ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೈತಿ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಮಾಡ್ತೈತಿ. ಬ್ಲಡ್ ಒಳಗೆ ಅಲ್ಬ್ಯೂಮಿನ್ ತಮ್ಮ ಪ್ರೋಟೀನ್ ಫ್ಯಾಟಿ ಆಸಿಡ್ ಅನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡಬೇಕು. ಮೂಮೆಂಟ್ ಪ್ರೋಟೀನ್ ನಮ್ಮ ಬಾಡಿ ಒಳಗೆ ಆಕ್ಟಿನ್ ಮತ್ತು ಮಾಲ್ಸಿನ್ ಪ್ರೋಟೀನ್ ಇನ್ವಾಲ್ವ್ ಇರ್ತೈತಿ ಮಸಲ್ ಒಳಗೆ. ಆ ಮಸಲ್ ಕಾಂಟ್ರಾಕ್ಷನ್ ಮತ್ತು ಮೂಮೆಂಟಿಗೆ ಹೆಲ್ಪ್ ಮಾಡಿದ್ರು. ಇಮ್ಯೂನ್ ಆ್ಯಂಡ್ ಡಿಫೆನ್ಸ್. ಪ್ರೋಟೀನ್ ನಮ್ಮ ಬಾಡಿ ಒಳಗೆ ಆಂಟಿಬಾಡೀಸ್ ಥರ ಕೆಲಸ ಮಾಡ್ತೈತೆ. ಹಾರ್ಮೋನಲ್ ರೆಗ್ಯುಲೇಷನ್. ಇನ್ಸುಲಿನ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ ಗ್ರೋತ್. ಹಾರ್ಮೋನ್ ಸ್ಟಿಮ್ಯುಲೇಟ್ಸ್. ಇನ್ಸುಲಿನ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಟ್ pH and fluid balance. Example, protein in the blood plasma act as a buffers. Receptors. ಪ್ರೋಟೀನ್ ಒಂದು ಇನ್ಸುಲಿನ್ ರಿಸೆಪ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ.
ಏನಪ್ಪ ಅಂತಂದ್ರೆ ಗ್ಲೂಕೋಸ್ ಅವಶ್ಯಕತೆ ಐತಿ. ಗ್ಲೂಕೋಸ್ ಬಾಡಿ ಯೂಸ್ ಮಾಡ್ಕೊಂತಂದು ರೆಗ್ಯುಲೇಟ್ ಮಾಡಕ್ಕೆ ರಿಸೆಪ್ಟರ್ ಥರ ಕೆಲಸ ಮಾಡ್ತದೆ. ಜೀನ್ಸ್ ಒಳಗೂ ಎಕ್ಸ್ಪ್ರೆಷನ್ ರೆಗ್ಯುಲೇಷನ್, DNA ಲೆವೆಲ್ ಒಳಗೂ ಪ್ರೋಟೀನ್ನ ಕೆಲಸ ಮಾಡ್ತದೆ. ನೆಕ್ಸ್ಟ್ ಪ್ರೋಟೀನ್ ಯಾವ ಸೋರ್ಸ್ ಮೂಲಕ ನಮಗೆ ಪ್ರೋಟೀನ್ನ ನಾವು ತೊಗೋಬೇಕು ಅಂತಂದು ಹೇಳ್ಬೇಕಂದ್ರೆ ಫಸ್ಟ್ ಒಂದು ಎನಿಮಲ್ ಸೋರ್ಸ್. ಎನಿಮಲ್ ಸೋರ್ಸ್ ಒಳಗೆ ಕಂಪ್ಲೀಟ್ ಪ್ರೋಟೀನ್ ಸಿಗ್ತೈತೆ ನಮ್ಗೆ. ಫಾರ್ ಎಕ್ಸಾಂಪಲ್ ಮಿಲ್ಕ್, ಮೀಟ್, ಎಗ್, ಚೀಸ್, ಪನ್ನೀರ್, ಫಿಶ್. ಮತ್ತು ಈ ಕಡೆ ಲ್ಯಾಂಡ್ ಸೋರ್ಸ್ ಒಳಗೆ ಪಲ್ಸಸ್, ಸೀರಿಯಲ್ಸ್, ಬೀನ್ಸ್ ಆ್ಯಂಡ್ ನಟ್ಸ್. ಈ ಅನಿಮಲ್ ಸೋರ್ಸ್ ಆಫ್ ಪ್ರೋಟೀನ್ ಒಳಗೆ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಎಲ್ಲ ಪ್ರೆಸೆಂಟ್ ಇರ್ತಾವೆ. ಅದಕ್ಕೆ ಅದನ್ನ ಕಂಪ್ಲೀಟ್ ಪ್ರೋಟೀನ್ ಅಂತ ಕರೀತಾರೆ. ಪ್ಲಾಂಟ್ ಸೋರ್ಸ್ ಆಫ್ ಪ್ರೋಟೀನ್ ಒಳಗೆ ಎಲ್ಲಾನು ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇರೋದಿಲ್ಲ, ಒಂದೊಂದು ಕಮ್ಮಿ ಇರ್ತಾವೆ. ಅದ್ರ ಸಂಬಂಧ ಅದಕ್ಕೆ ಇನ್ಕಂಪ್ಲೀಟ್ ಪ್ರೋಟೀನ್ ಅಂತಂದು ಕರೀತಾರೆ. ಹೈ ಕ್ವಾಲಿಟಿ ಪ್ರೋಟೀನ್ ಸಜೆಸ್ಟ್ ಮಾಡುವಾದ್ರೆ ನಾನು ಎಗ್ಸ್ ಅನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂತಂದ್ರೆ ಎಗ್ಸ್ ಒಳಗೆ 9 ಅಮಿನೋ ಆಸಿಡ್ಸ್, 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಎಲ್ಲ ಪ್ರೆಸೆಂಟ್ ಇರ್ತಾವೆ ಎಗ್ಸ್ನಾಗ. ಮತ್ತು ಅದು ಎಲ್ಲ ರೊಟ್ಟಿ ಒಳಗೂ ಈಸಿಲಿ ಡೈಜೆಸ್ಟ್ ಆಕತಿ ಎಗ್. ಅದರಿಂದ ಎಗ್ಸ್ ಬೆಸ್ಟ್ ಪ್ರೋಟೀನ್ ಸೋರ್ಸ್. ಇನ್ನು ಇದು ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಒಳಗೆ ಈ ಪ್ಲಾಂಟ್ ಬೇಸ್ಡ್ ಒಳಗೂ 2 ಐಟಮ್ ಬರ್ತಾವೆ. ಯಾವಪ್ಪ ಅಂತಂದ್ರೆ ಸೋಯಾ ಮತ್ತು ಕೆನುವಾ ಅಂತಂದು 2 ಪ್ಲಾಂಟ್ ಬೇಸ್ಡ್ ಫುಡ್ ಬರ್ತಾವೆ. ಸೋಯಾ ಒಳಗೂ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಪ್ರೆಸೆಂಟ್ ಇರ್ತವೆ. ಈ ವೆಜ್ ಮಂದಿ ಏನಿರ್ತಾರಲ್ಲ ಅವರು ಸೋಯಾದ ಪ್ರಾಡಕ್ಟ್ಗಳನ್ನು ಕಿನ್ವಾನ ಆ್ಯಸ್ ಅ ಪ್ರೋಟೀನ್ ಆಗಿ ಕನ್ಸ್ಯೂಮ್ ಮಾಡೋದು ಉತ್ತಮ. ಅದ್ರೊಳಗೂ ಇರ್ತೈತಿ ಎಲ್ಲ. ಈ ಕಡೆ ಇನ್ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಒಳಗೆ ಬಂದ್ರೆ ಇವು ಕಾಳುಗಳು ಮತ್ತು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಬೇಳೆಕಾಳುಗಳು ಮತ್ತು ನಟ್ಸ್. ಇವು ಬಾದಾಮ, ಗೋಡಂಬಿ, ಇಂಥವು ನಟ್ಸ್ ಇರ್ತಾವಲ್ಲ ಅವು ಪ್ರೋಟೀನ್ ಇರ್ತೈತಿ. ಆದ್ರೆ ಫುಲ್ ಕಂಪ್ಲೀಟ್ ಪ್ರೋಟೀನ್ ಇರೋಲ್ಲ, ಅದು ಇನ್ಕಂಪ್ಲೀಟ್ ಪ್ರೋಟೀನ್ ಇರ್ತೈತಿ. ಅದಕ್ಕೆ ಅದನ್ನು ಮಿಕ್ಸಿಂಗ್ ಮಾಡಿ ತಿಂದ್ರೆ ಅವಾಗ ಎಲ್ಲಾನು ಸಿಗ್ತೈತಿ. ಹೆಂಗಪ್ಪ ಅಂತಂದ್ರೆ ಅನ್ನದ ಒಳಗೆ ತೊಗರಿಬೇಳೆ ಸಾರು ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ರೊಟ್ಟಿ ಒಳಗೆ ಹೆಸರು ಕಾಳು ಪಲ್ಯ, ಕಾಳಿನ ಪಲ್ಯ ಹಚ್ಕೊಂಡು ತಿನ್ನೋದು. ಇದರಿಂದ ಹಿಂಗೆ ತಿಂದ್ರೆ ಕಂಪ್ಲೀಟ್ ಪ್ರೋಟೀನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಒಳಗೆ ಬೇಳೆಕಾಳು ಒಳಗೆ ಲೈಸಿನ್ ಮತ್ತು ಥ್ರೆಯೋನಿನ್ ಅನ್ನೋದು ಎಸೆನ್ಷಿಯಲ್ ಅಮಿನೋ ಆಸಿಡ್ ಮಿಸ್ಸಿಂಗ್ ಇರ್ತೈತೆ. ದ್ವಿದಳ ಧಾನ್ಯದೊಳಗೆ ಮಿಥಾನ ನಮ್ಮ ಅಮಿನೋ ಆಸಿಡ್ ಮಿಸ್ಸಿಂಗ್ ಇರ್ತೈತೆ. ಇಷ್ಟ ಇವತ್ತು ಪ್ರೋಟೀನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಟೈಮ್ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಂಥ